ದೊಳ್ಳಪ್ಪ ಅಂತ ಹಿರಿಯ ಊರಿನವರು ಬೆಂಗಳೂರೆಲ್ಲ ಇದ್ದಾರೆ. ಅವರ ಅತ್ತಿಗೆಗೆ, ಅವ್ರ ಹೆಂಗಸರ ಅತ್ತಿಗೆಗೆ ಹುಷಾರಿಲ್ದಾಗ ಆಗ್ಬಿಟ್ಟು ಡಾಕ್ಟರ್ಗೆಲ್ಲ ಕೋಮಕ್ಕೆ ಹೋಗಿದ್ದಾರೆ, ತಗೊಂಡು ಹೊಂಟೋಗಿಂತ ಕಳಿಸ್ಬಿಟ್ಟಿದ್ದಾರೆ ಆಚೆಗೆ. ಅಯ್ಯಮ್ಮ ಈ ಅಪ್ಪನ ನೆನ್ಕೊಂಡು ನಮ್ಮ ಅತ್ತಿಗೆ ಏನಾದ್ರು ಬದುಕಿದ್ರೆ ನಿಮ್ಗೆ ಬಂದು ನಾವು ಸೇವೆ ಏನು ಬೇಕು ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವರು ಅಲ್ಲಿ ಅರ್ಕೆ ಕಟ್ಕೊಂಡಿದ್ದಾರೆ. ರಾತ್ರಿ ಕಟ್ಕೊಂಡಿದ್ರೆ ಬೆಳಗ್ಗೆ ಅಯ್ಯಮ್ಮ ಚೆನ್ನಾಗಾಗ್ಬಿಟ್ಟಿದ್ದಾರೆ. ಪೂರ ಇದು ಪೇನ್ ಇತ್ತು ಸರ್, ಸಿಕ್ಕಾಪಟ್ಟೆ ಪೇನ್ ಇತ್ತು. ನಾನು ಒಂದು 10-15 ಹಾಸ್ಪಿಟಲ್ ತೋರಿಸ್ದೆ, 1-2 ತಿಂಗಳು. ಒಂದು ಚೂರು ಪೇನ್ ಕಮ್ಮಿ ಆಗಲಿಲ್ಲ. ಯಾರೋ ಹೇಳಿದ್ರು ಆಂಜನೇಯ ಸ್ವಾಮಿಗೆ ಹೋಗಿ ಅಂತ. ಬಂದೆ, ಇಲ್ಲಿಂದ ಮನೆ ಹೋಗೋದಕ್ಕೆ ನೋವು ಕಮ್ಮಿ ಆಯ್ತು ಸರ್. ಈ ಹುಡುಗಿಗೆ ಆಕ್ಸಿಡೆಂಟ್ ಆಗಿ ಕೋಮಗೊಂಡೋಗಿದ್ದಂತೆ, ಇಲ್ಲಿ ಬಂದು ಅವ್ರ ಮನೆಯವರು ಅರ್ಕೆ ಕಟ್ಟಿದ್ಮೇಲೆ ಈ ಹುಡುಗಿ ಬದುಕಂತೆ. ಎಷ್ಟು ವರ್ಷದ್ದು ಇತಿಹಾಸ ನಿಮ್ಗೆ ಏನಾದ್ರು ಗೊತ್ತಿದೆಯಾ? ಈಗ ನನಗೆ ಗೊತ್ತಿರೋ ಪ್ರಕಾರ, ನಮ್ಮ ತಾತ ಹೇಳಿದ ಪ್ರಕಾರ 1118 ವರ್ಷ ಇತಿಹಾಸ ಇದೆ. 1118 ವರ್ಷ ಇತಿಹಾಸ ಇದೆ. ಅಂದ್ರೆ ಅಲ್ಲಿ ಬರ್ದಿದ್ದಾರೆ, ಅದು ಬಂಡೆಕಲ್ಲದು, ಬಂಡೆಕಲ್ಲಲ್ಲಿ ಮೂಡಿರೋದು ಸ್ವಾಮಿ. ಆಯ್ತಾ, ಅಲ್ಲಿ ಬರ್ದಿದ್ದಾರೆ, ಇತಿಹಾಸ ಬರ್ದಿದ್ದಾರೆ. ಅಲ್ಲಿ ಬರ್ದೇನು ಮಾಡಿದ್ರೆ ಅದನ್ನ ದಾಖಲೆ ಕೊಡ್ತೀನಿ. ಅದ್ರದ್ದು ಎಷ್ಟೋ ಜನ ಬಂದಿದ್ದಾರೆ. ಚರ್ಮ ರೋಗದವರು, ಚರ್ಮ ಕಾಯಿಲೆ ಇತ್ತು, ಮತ್ತೆ ಪ್ರತಿಯೊಂದು ಯಾವ್ದಾದ್ರು ಒಂದು ಗುಣಮುಖ ಆಗದೆ ಇರೋದು ಈ ಆಂಜನೇಯ ಸ್ವಾಮಿ ಒಂದು ಅಭಿಷೇಕ ತೀರ್ಥ ಪ್ರದಕ್ಷಿಣೆ ಮಾಡಿದ್ರೆ ಸುಮಾರು ಜನಕ್ಕೆ ನಿವಾರಣೆ ಆಗಿದೆ. ಪುರಾತನ ಕಾಲದ್ದು ಕುರುಹುಗಳು ಇದೊಂದೇ ಇರುವಂಥದ್ದು. ಇಲ್ಲಿ ಮಾರಮ್ಮ ಅಂತ ಹೇಳ್ತಾ ಇದಾರೆ, ಆದ್ರೆ ನಮ್ಗಿನ್ನು ಯಾವ್ದೊಂದು ಇನ್ನೂ ಗೊತ್ತಿಲ್ಲ. ಈ ದೇವಸ್ಥಾನ ಹೊಡೆದಾಕ್ಬಿಡ್ತಾರೆ. ಅಂದ್ರೆ ಮೂಲ ಇರುವಂತದ್ದು ಇಲ್ಲಿ ಏನು ಅಂತಂದ್ರೆ, ಈ ಕೃಷ್ಣ ದೇವಸ್ಥಾನ ಇರೋದ್ರಿಂದ ಕೃಷ್ಣಾಂಜನೇಯ ಅಂತ. ಯಾಕೆಂದ್ರೆ ಮೂಲ ಇದೆ ಮೇನ್. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ರಾಯರ ಭಕ್ತ ಶಿವಕುಮಾರ. ನಾನಿವತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿ ತಾಲೂಕಿನ ಕೊಟ್ಟಗಾರಹಳ್ಳಿಯಲ್ಲಿರುವಂತಹ ಕೃಷ್ಣಾಂಜನೇಯ ದೇವಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ. ಈ ಕೃಷ್ಣಾಂಜನೇಯನಿಗೆ 1118 ವರ್ಷ ಇತಿಹಾಸವಿರುವಂತಹ ದೇವಾಲಯಕ್ಕೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ. ಬನ್ನಿ, ಕೃಷ್ಣಾಂಜನೇಯ ಅಂತ ಏನಕ್ಕೆ ಬಂತು, ಹಾಗೆ ಈ ದೇವರು ಭಕ್ತಾದಿಗಳಿಗೋಸ್ಕರ ಏನೇನು ವರಗಳನ್ನು ಕೊಡುತ್ತೆ ಅನ್ನೋದನ್ನು ಕೇಳಿ ತಿಳ್ಕೊಳ್ಳೋಣ. ಬನ್ನಿ, ಈಗ ಅರ್ಚಕರನ್ನ ಮಾತಾಡ್ಸೋಣ, ಇಲ್ಲಿರುವಂಥ ಗ್ರಾಮಸ್ಥರು ಕೂಡ ಮಾತಾಡ್ಸೋಣ. ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ಶಿವಣ್ಣ ಅಂತ. ನೀವು ದೇವರವರು? ಹೌದು ಸರ್. ಈ ದೇವಸ್ಥಾನ ನೀವು ಕಂಡಂಗೆ ಎಷ್ಟು ವರ್ಷದ ಪುರಾತನದ್ದು? ಈಗ ಸುಮಾರು ನಾವು ಸಣ್ಣ ಹುಡುಗರಿಂದನೂ ನಮ್ಮ ತಂದೆ ಕಾಲ, ಮುತ್ತಾದ ಕಾಲದಿಂದನೂ ಈ ದೇವಸ್ಥಾನ ನೋಡಿರೋಂಥ ದೇವಸ್ಥಾನ. ಹಿಂದೆ ಚೌಡ್ರು ಕಟ್ಟಿರೋಂಥ ದೇವಸ್ಥಾನ. ಇದಾಗಿ 4ನೇ ವರ್ಷದಲ್ಲಿ ಈ ಪಕ್ಕದ 500 ಮಂದಿ ಸುಬ್ಬಾಶಾಸ್ತ್ರಿಗಳು ದೇವಸ್ಥಾನ ಪಾಳು ಬಿದ್ದೋಗ್ಬಿಟ್ಟಿದ್ದು. ಅವಾಗ ದೇವಸ್ಥಾನ ಕಿತ್ತಾಕಿ ಕಟ್ಸಿ ಉದ್ಘಾಟನೆ ಮಾಡಿದ್ರು. ಅಂದ್ರೆ ಈಗ ಗ್ರಾಮಸ್ಥರೆಲ್ಲ ಸೇರಿ ಒಗ್ಗಟ್ಟು ಮಾಡಿದ್ರು ಸ್ವಾಮಿ. ಅವ್ರದೇ ಜಾಸ್ತಿ ಚಿತ್ರವಾಗಿ ಮುಂದಾಳುವ ಅವ್ರದ್ದು. ಅವ್ರ ಹೆಸರು ಸುಬ್ಬಾಶಾಸ್ತ್ರಿಗಳು ಅಂತ, ಲಾಯರು. ಏನೇನಕ್ಕೋಸ್ಕರ ಹೂವು ಕೇಳ್ತಾರೆ ಇಲ್ಲಿ? ಏನೋ ಕಷ್ಟ ಬಂದಾಗ ಹೂವು ಕೇಳಿದಾಗ ಬಲಗಡೆ ಬಿದ್ದಾಗ, ಆ ಹೂವು ಬಲಗಡೆ ಬಿದ್ದಾಗ ಭಾರಿ ಒಳ್ಳೇದಾಯ್ತದೆ. ನಮ್ಮ ತಾಯಿಗೆ ಕ್ಯಾನ್ಸರ್ ಆಗ್ಬಿಟ್ಟಿತ್ತು, ಉಳಿಯ ಸ್ಥಿತಿ ಇರಲಿಲ್ಲ. ನಾನು ಇಲ್ಲಿ ಬಂದು ಹತ್ಕೊಂಡು ಕೂತಿದ್ದೆ. ಇಲ್ಲಿ ಪಕ್ಕದಲ್ಲಿ ಕಣ್ಣದಲ್ಲಿ ಹುಲ್ಲಾಕಿದ್ದು, ಮೆದೆ ಬಿಡ್ತಾ ಇದ್ದು. ಏನಪ್ಪ ಭಗವಂತ ಹಿಂಗೆ ಮಾಡ್ಬಿಟ್ಟೆ ನಮ್ಮ ತಾಯಿಗೆ ಅಂದ್ಬಿಟ್ಟು ಇದು ಮಾಡ್ತಾ ಇದ್ದು. ಅವಾಗ ಏನಾಯ್ತು, ಒಣವ ಬಲಗಡೆ ಕೊಟ್ಬಿಡ್ತು. ನಮ್ಮ ತಾಯಿಯಿಂದ 16 ವರ್ಷ ಬದುಕಿದ್ರೆ ನೀನು ಸೇವೆ ಮಾಡ್ತೀನಿ ಅಂತ ನಾನು ಅರ್ಕೆ ಮಾಡ್ಕೊಂಡಿದ್ದೆ. ಅವಾಗ ಆ ಹೂವು ತಗೋಗಿ ನಮ್ಮ ತಾಯಿ ಕೊಟ್ಟೆ. ನಮ್ಮ ತಾಯಿ ಗುಣ ಆಗ್ಬಿಟ್ರು. ಅವಾಗಿಂದ ಭಗವಂತ ನೆಮ್ಕೊಬಿಟ್ಟಿದ್ದೀನಿ ಸ್ವಾಮಿ. ಎಷ್ಟು ವರ್ಷದಲ್ಲಿ ಇದು? ಆಲೆ ಸುಮಾರು 12-13 ವರ್ಷದ ಮಾತು ನಮ್ಮ ತಾಯಿ ಇಲ್ಲಿಗೆ ಸತ್ತೋಗಿದ್ರು. ಇನ್ನೇ 2 ವರ್ಷ ಆಯ್ತು ಸತ್ತಿ. 10 ವರ್ಷ 12 ವರ್ಷ ಇದ್ರು ಸರ್. ನಿಮ್ಮ ಹೆಸರು? ಬಸವರಾಜ್. ಈಗ ನೀವು ಈ ದೇವ್ರನ್ನ ಎಷ್ಟು ನಂಬಿದಿರಿ ಸರ್? ಈ ಆಂಜನೇಯನ ಮೇಲೆ ಅಪಾರವಾದ ನಂಬಿಕೆ. ಅಂದ್ರೆ ಕರಡಿ ಬಂದು ಸುತ್ತು ಜಂಬುವ ಅಂತ ಹೇಳಿದ್ರೆ, ಈಗ ಈ ಹೊಸ ದೇವಸ್ಥಾನ ಆದ್ಮೇಲೆ ಅದು ಬರಕಾಯ್ತಾ ಇಲ್ಲ, ಗೇಟ್ ಎಲ್ಲ ಹಾಕ್ಬಿಡ್ತೀವಲ್ಲ. ಹಳೆ ದೇವಸ್ಥಾನ ಇದ್ದಾಗ ಬಾಗಿಲು ಚೆನ್ನಾಗಿರ್ಲಿಲ್ಲ. ಡೈಲಿ ಬಂದು ಇಲ್ಲಿ ಹಲಸಿನ ಹಣ್ಣು ಅದು ಇದು ರಸನೆ ಮಾಡಿದ್ರೆ ತಿನ್ಕೊಂಡು ಇಲ್ಲೆಲ್ಲ ಡೈಲಿ ಯಾರಿಗೂ ತೊಂದರೆ ಮಾಡ್ತಿಲ್ಲ, ಡೈಲಿ ಬಂದು ಹೋಗೋದು. ಸರ್ ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಹೆಸರು? ಕುಮಾರ್ ಅಂತ. ಎಷ್ಟು ವರ್ಷದಿಂದ ದೇವಸ್ಥಾನಕ್ಕೆ? ನಾವು 1 ವರ್ಷದಿಂದ ಸರ್. 1 ವರ್ಷದಿಂದ. ನೀವು ಯಾವ ಊರವರು? ನಾವು ಜಾಲಮಂಗಲದವರು. ಜಾಲಮಂಗಲದವರು. ಅಂದ್ರೆ ಇಲ್ಲಿ ಬಂದು ನಿಮ್ಗೆ ಏನಾದ್ರು ಒಳ್ಳೇದಾಗಿದ್ಯಾ? ಅದ್ರ ಬಗ್ಗೆ ಏನಾದ್ರು ತಿಳಿಸ್ಕೊಡಿ. ನಿಮ್ಗೆ ಏನು ಒಳ್ಳೇದಾಗಿದೆಯಾ ಅದ್ರ ಬಗ್ಗೆ? ಆಗಿದೆ ಸರ್. ಏನಾಗಿದೆ? ಪೂರ ಇದು ಪೇನ್ ಇತ್ತು ಸರ್, ಸಿಕ್ಕಾಪಟ್ಟೆ ಪೇನ್ ಇತ್ತು. ನಾನು ಒಂದು 10-15 ಹಾಸ್ಪಿಟಲ್ ತೋರಿಸ್ದೆ, 1-2 ತಿಂಗಳು. ಒಂದು ಚೂರು ಪೇನ್ ಕಮ್ಮಿ ಆಗ್ಲಿಲ್ಲ. ಯಾರೋ ಹೇಳಿದ್ರು ಆಂಜನೇಯ ಸ್ವಾಮಿಗೆ ಹೋಗಿ ಅಂತ.
ಬಂದೆ ಇಲ್ಲಿಂದ ಮನೆ ಹೋಗೋದಕ್ಕೆ ನೋವು ಕಮ್ಮಿ ಆಯ್ತು ಸರ್. ಅವತ್ತಿಂದ ನಾನು ವಾರ ಮಿಸ್ ಮಾಡೇ ಬರ್ತಾ ಇದ್ದೀನಿ ಸರ್. ವಾರ ಬಿಡ್ತಾ ಇದ್ರಿ ಈಗ? ಹೌದೌದು, ಖಂಡಿತ ಎಷ್ಟು ನಂಬಿದ್ರಿ ಈಗ? ಸರ್ ಹೇಳಕ್ಕಾಯ್ತಾ ಇಲ್ಲ. ಇದು ನಿಮ್ ಕೈ ನೋವು ಇದ್ದಿದ್ದು ಎಷ್ಟು ದಿನದಲ್ಲಿ? ನಮ್ಗೆ ಅಲ್ಲೇ 1 ವರ್ಷ ಆಗಿರ್ಬೇಕು ಅಂತ. 1 ವರ್ಷ. ಇಲ್ಲಿ ಬಂದು ಎಷ್ಟು ದಿನ ಒಳ್ಳೇದಾಯ್ತು ಇಲ್ಲಿ ಬಂದ್ಮೇಲೆ? ಸರ್ ಬಂದು 1 ದಿವಸಕ್ಕೆ ಒಳ್ಳೇದಾಯ್ತು. 1 ದಿವಸಕ್ಕೆ? 1 ದಿವಸಕ್ಕೇನೆ ಹಾಸ್ಪಿಟ್ಲ್ಗೆ ಹೋಗಿ ತಿಂಗಳಾರ್ಗಟ್ಲೆ ಹೋಗಿನೇ 1 ನಿಮಿಷನೂ ನೋವು ಕಮ್ಮಿ ಆಗಿಲ್ಲ. ಇಲ್ಲಿ ಬಂದ್ಮೇಲೆ 1 ದಿವಸಕ್ಕೇನೆ ಕಮ್ಮಿ ಆಗೋಯ್ತು ಸರ್. ಈ ಮೂವ್ ಎಷ್ಟು ತಿಕ್ಕಿದೀವಿ ಅಂತ ನೀವು? ಸರ್ ಮೂವ್ ಅಂತೂ ಹೇಳಂಗೇ ಇಲ್ಲ. ಒಂದಿಷ್ಟು ಯಾರ ಹುಡುಗರು ಸಿಗ್ತಾರೋ ಕೈಲಾದ್ರು ತಿಕ್ಕಿಸ್ಕೊಳ್ಳಿ. ಇಲ್ಲಿ ಬಂದು ಒಂದೇ ದಿನಕ್ಕೆ ಹಿಂಗ್ ವಾಸಿ ಆಯ್ತು? ಏನ್ ಮಾಡಿ ಇಲ್ಲಿ ಬಂದು ಏನ್ ಮಾಡ್ಕೊಂಡ್ರಿ? ಏನಿಲ್ಲ, ನನ್ ಕೈ ನೋವು ವಾಸಿ ಆಗ್ಬೇಕಣಪ್ಪ, 500 ರೂಪಾಯಿ ಅರ್ಕೆ ಹಾಕ್ತೀನಿ ಅಂತ ಅರ್ಕೆ ಮಾಡ್ಕೊಂಡೆ ಅಷ್ಟೇ. ಅದು ವಾಸಿನೂ ಆಯ್ತು. ಸ್ವಾಮಿಯವ್ರಿಗೆ 500 ರೂಪಾಯಿ ಅರ್ಕೆನೂ ತೀರಿಸ್ತಿದ್ದ. ಒಟ್ಟು ಒಂದೇ ದಿನ ಯಾವದಿಂದ ನೋವೇ ಇಲ್ಲ? ಇಲ್ಲ ಸರ್. ಏನ್ ವರ್ಕ್ ಮಾಡೋದೇನ್ ನೀವು? ಸರ್ ನಾವು ಗಾರೆ ಮೇಸ್ತ್ರಿ. ಗಾರೆ ಮೇಸ್ತ್ರಿ ಇಲ್ಲಿ ಚನ್ನಪಟ್ಟಣ? ಇಲ್ಲ ಜಾಲ್ಮಲ ಲೋಕಲ್. ಈ ಕಡೆ ಲೋಕಲ್. ಸರಿ ಸರ್, ಧನ್ಯವಾದಗಳು. ಸರ್ ನಮಸ್ಕಾರ. ಸರ್ ನಮಸ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ಗೋಪಾಲ್ ಗೌಡ ಸರ್. ನೀವೇನು ವರ್ಕ್ ಮಾಡೋದು ಸರ್? ಸರ್ ನಾನು ಇದೇ ಊರು, ಕೊಟ್ಟಗರಳ್ಳಿ ಗ್ರಾಮ. ನೀವು ವರ್ಕ್ ಮಾಡೋದೇನು? ವ್ಯವಸಾಯ. ನೀವು ಮಾಡೋದು ವ್ಯವಸಾಯ. ಸರ್ ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ನಮ್ಗೆ ಗೊತ್ತಿರೋದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್. ಸರ್ ಈ ದೇವಸ್ಥಾನದ ಬಗ್ಗೆ ಹೇಳ್ಬೇಕು ಅಂದ್ರೆ ಇದು ಪುರಾತನದು, ಒಂದು 300-400 ವರ್ಷದ್ದು ಇತಿಹಾಸ. ನಾವು ಕಂಡಂಗೆ ಒಂದು 3 ತಲೆಮಾರು 500ಗಳನ್ನ ಇಲ್ಲಿ ನಾವು ನೋಡಿದೀವಿ. ನೀವು ಕಂಡಂಗೆ? ನಾವು ಕಂಡಂಗೆ ಶ್ರೀನಿವಾಸ ಏನೋರು ನೋಡಿದೀವಿ. ಅವ್ರ ಹಿಂದೆ ತಿರುಮಲ ಇರ್ತಿದ್ರು. ಇವಾಗ ಅವರ ಮೊಮ್ಮಗರು ಇಲ್ಲಿ ಪೂಜೆ ಮಾಡ್ತಿದ್ದಾರೆ. ಇಲ್ಲಿ ನಾವು ಒಂದು 3-4 ತಲೆಮಾರು ನಮ್ಮ ತಂದೆ, ನಮ್ಮ ಕಾಲದಲ್ಲಿ ನಾವು 2 ಅರ್ಚಕರು ನೋಡಿದೀವಿ. ನಮ್ಮ ತಂದೆಯರು ಹೇಳ್ತಿದ್ರು ನಮ್ಗೆ ಇದು 400-500 ವರ್ಷದ್ದು ಪುರಾತನದ್ದು ಕಾಲದ್ದು ಅಂತ. ಇದು ಸರ್ ಕಲ್ಲು ಮಂಟಪ, ಹಳೆಯದು ವಿಗ್ರಹ ಇತ್ತು. ಕಲ್ಲು ಮಂಟಪದಲ್ಲಿ ಸುಮ್ಮನೆ ಒಂದು ಡೋರು. ಇಲ್ಲಿ ನಾವು ಕಂಡಂಗೆ ಇಲ್ಲಿ ಭಕ್ತಾದಿಗಳು ಬಂದು ಶನಿವಾರ ದಿನನಿತ್ಯ ಯಾರು ಗೊತ್ತಿಲ್ಲದೆ ಹೋದ್ರು ಗಾಡಿಯಲ್ಲಿ ನಿಲ್ಲಿಸಿ ಸ್ವಾಮಿ ಇಲ್ಲಿ ಒಂದು ಕರ್ಪೂರ ಹಚ್ಚೋದು ಪದ್ಧತಿ ಇದೆ. ಈ ನಾವು ಸುಮಾರು ನಮ್ಗೆ ಇವಾಗ ಒಂದು 55 ವರ್ಷ. ನಾವು ಒಂದು 8, 9, 7ನೇ ಕ್ಲಾಸ್ ಓದ್ಬೇಕಾದ್ರೆ 84, 85, 86ರಲ್ಲೂ ನಾವು ಇಲ್ಲಿ ಬೆಳಗಿನ ಜಾವ ಈ ಒಂದು ತುಮಕೂರು ಗಾಡಿ, ತುಮಕೂರಿಂದ ರಾಮನಗರಕ್ಕೆ ಒಂದು ಬಸ್ ಬರೋದು, ಗುರುರಾಜ ಅಂತ ಶಿವಿಲ್ ಗಾಡಿ. ಅವಾಗ ಇನ್ನು ನಾವು ಚಿಕ್ಕ ಹುಡುಗರು. ಅವರು ಪದ್ಧತಿ ಏನು ಅಂದ್ರೆ ಇಲ್ಲಿ ನಿಲ್ಲಿಸಿ ಪೂಜೆ ಕರ್ಪೂರ ಹಚ್ಚಿ, ಕರ್ಪೂರ ಇಲ್ದವರು ಗಂಧದ ಕಡ್ಡಿ ಹಚ್ಚಿ ಕೈ ಮುಗ್ದಾರ ಗಾಡಿ ನಿಲ್ಸಿ ಕೈ ಮುಗಿಬೇಕು ಬಸ್ನವರು. ಅವ್ರು ಏನಾರ ಮಿಸ್ ಆಗಿ ಹೊಸ ಡ್ರೈವರ್ ಬಂದು ಏನಾರ ಮುಂದಕ್ಕೆ ಪಾಸ್ ಆಗ್ಬಿಟ್ರೆ ಅದು ಪಂಚರ್ ಆಗೋ, ಗಾಡಿಗೆ ಏನು ತೊಂದರೆಗೆ ಅವ್ರು ಕಾಣಿಸೋದು. ಅದು ಒಂದು 20-30 ವರ್ಷದ್ದು ನಮ್ಗೆ ಹಿಂದೆ ಅದು ಅನುಭವ. ಅದೇ ತರ ಇಲ್ಲಿ ಸುತ್ತಮುತ್ತ ಜನಗಳಾಗ್ಬೋದು, ಇಲ್ಲಿ ರಸ್ತೆಯಲ್ಲಿ ತಿರುಗಾಡೋರಾಗ್ಬೋದು. ಈ ಆಂಜನೇಯನ ಮೇಲೆ ಈ ಆಂಜನೇಯ ಬಾರಿ ಪ್ರಬಲವಾಗಿರೋದ್ರಿಂದ ಮುಂದೆ ಈ ಆಂಜನೇಯನ ಎದುರುಗಳ ಸ್ವಾಮಿ ಕೃಷ್ಣ ದೇವಸ್ಥಾನ ಇದೆ. ಅದಕ್ಕೂ ಇಲ್ಲಿ ಗ್ರಾಮದವರೆಲ್ಲ ಸೇರಿ ಇದು ಅದೇ ಹಳೆ ದೇವಸ್ಥಾನ. ಈ ದೇವಸ್ಥಾನನೇನೋ ಒಂದು ಇದು ಮಾಡ್ಬೇಕು ಅಂದ್ಬಿಟ್ಟು ಗ್ರಾಮದವರೆಲ್ಲ ಕುತ್ಕೊಂಡು ಸೇರ್ಕೊಂಡು ಇದಕ್ಕೆ ಇಲ್ಲಿ ನಾವು ಹಳ್ಳಿ ಜನ ಆಗಿರೋದ್ರಿಂದ ನಮ್ಮಲ್ಲಿ ದುಡಿಮೆ ಕಡಿಮೆ, ಹಳ್ಳಿ ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡೋದು. ಅದರಿಂದ ನಾವು ಇಲ್ಲಿ ಪಕ್ಕದ ಊರು ಜಾಲಮಂಗಲ ಗ್ರಾಮದವ್ರನ್ನ ಒಬ್ರು ಸುಬ್ಬಶಾಸ್ತ್ರಿ ಅಂದ್ಬಿಟ್ಟು ವಕೀಲರವರು, ಅವರು ಸ್ಥಿರಪಡಿಸಿದ್ರು ಇಲ್ಲಿಗೆ ಬೇಕಾದವರು ಸಮಾಜ ಸೇವಕರು. ಅವ್ರ ತಾತಾರು, ಅವ್ರ ತಂದೆಯರು, ತಾತಾರು ಎಲ್ಲ ಪುರೋಹಿತರಿಂದೆ ಬ್ರಾಹ್ಮಣರು. ಅವ್ರನ್ನ ನಾವು ಗ್ರಾಮದವರೆಲ್ಲ ಹೋಗಿ ಸ್ವಾಮಿ ನಮ್ಮಲ್ಲಿ ಹಳ್ಳಿಗಳಲ್ಲಿ ನೋಡಿದಿರಿ ಒಂದು ಒಮ್ಮತ ಇಲ್ಲ, ಇದಕ್ಕೆ ನೀವೊಬ್ರು ವಿದ್ಯಾವಂತರು, ಒಬ್ರು ವಕೀಲರು, ನೀವು ನಮ್ಗೆ ಮುಂದಾಳಕ್ಕೆ ಬಂದು ನಿಂತ್ಕೊಂಡು ನಮ್ಮ ಊರ್ನವರೆಲ್ಲ ನಮ್ಮ ಕೈಲಾದ ಸೇವೆ ಮಾಡ್ತೀವಿ ಅಂದ್ಬಿಟ್ಟು ಸ್ವಾಮಿ ನಾವು ಒಂದು ಗ್ರಾಮದವರು ಒಂದು ಮನೆಗೆ ಒಂದು 5,000 ರೂಪಾಯಿ, ಒಂದು 100-120 ಮನೆ, ಸಣ್ಣ ಗ್ರಾಮ, ಒಂದು ಮನೆಗೆ 5,000, 3,000, 2,000 ಹಿಂಗೆ ನಮ್ಮ ಕೈಲಾದ ಕೊಟ್ಟಿದ್ದೀವಿ. ಅವ್ರು ಶುಭಶಾಸ್ತ್ರಿಯರು ಇದನ್ನ ಏನೋ ಒಂದು ಒಳ್ಳೇದ್ ಮಾಡ್ಬೇಕು, 10 ಜನ ಹೋಗೋ ದಾರಿ, ಇದು ಪ್ರಸಿದ್ಧವಾದ ಜಾಗ, ನಮ್ಮ ತಂದೆ ನಮ್ಮ ತಾತಿರು ನಮ್ಗೆ ಹೇಳ್ತಾ ಇದ್ರು ಅಂದ್ಬಿಟ್ಟು ನಮ್ಮ ಊರಿನ ಗ್ರಾಮದವ್ರಿಗೆ ಹಿರೀಕರನ್ನೆಲ್ಲ ಕುಂಡ್ರಿಸ್ಕೊಂಡು ಒಂದು ಮಾತುಕತೆ ಆಡಿ ಎಲ್ಲ ಮಾಡಿ ಸ್ವಾಮಿ ಇದೊಂದ ಜೀರ್ಣೋದ್ಧಾರ ಮಾಡಿ ಇವತ್ತು ದಿನನಿತ್ಯ ಸ್ವಾಮಿ
100ರಿಂದ 400 ಜನ ಬಂದು ಇಲ್ಲಿ ಪೂಜೆ ಪುರಸ್ಕಾರ ಮಾಡ್ತಾರೆ. ಶನಿವಾರ ದಿನನಿತ್ಯ ಪೂಜೆ ನಡೀತದೆ, ವಾರನೂ ಪೂಜೆ ನಡೀತದೆ. ಇಲ್ಲಿ ಸ್ವಾಮಿ ಈ ದೇವ್ರದ ವಿಶೇಷ ಏನು ಅಂದ್ರೆ ಯಾರೇ ಬಂದ್ರು ಸ್ವಾಮಿ ಇಲ್ಲಿ ಹೋಗ್ಬೇಕಾದ್ರೆ ಆ ಗಮನ ಎಳೀತದೆ. ಇದು ಕೆಂಪೇಗೌಡರು ನಮ್ಮ ಜೋಡಿದಾರ ಅವ್ರ ಇವ್ರಿದ್ರಲ್ಲ ಅರ್ಚಕರು, ಅವ್ರಿಗೆ ಬಳುವಳಿಗೆ ಕೊಟ್ಟಂತ ಗ್ರಾಮಗಳಿವು. ಅವರು ಇಲ್ಲಿ ಬಂದಿದ್ದ ತಂಗಕ್ಕೆ ನಾವು ಅವ್ರಿಗೆ ನಮ್ಮ ತಂದೆ ತಾಯಂದಿರು ಮುತ್ತಾತಂದಿರು ಅವ್ರಿಗೆ ನಾವು ಬೆಳೆದಂತ ರಾಗಿ ಕಾಳು ಜೋಳ ಅದನ್ನ ಕಡಲೆಕಾಯಿ ಹುಚ್ಚಳ್ಳಿ ಇದನ್ನೆಲ್ಲ ಅವ್ರಿಗೆ ಬಳುವಳಿಗೆ ಕೊಡ್ಬೇಕಾಗಿತ್ತು. ತೆರಿಗೆ ರೂಪದಲ್ಲಿ ನಮ್ಮ ಬ್ರಾಹ್ಮಣರು ಇವ್ರಿಗೆ ಕೊಡ್ಬೇಕಾಗಿತ್ತು. ಅವ್ರು ಬಂದು ಉಳ್ಕೊಳಕ್ಕೆ ಇಲ್ಲಿ ಒಂದು ದೇವಸ್ಥಾನ ಮಾಡಿದ್ರು, ಕೃಷ್ಣ ಅಂತ ಉಳ್ಕೊಳಕ್ಕೆ. ಇಲ್ಲಿ ಕೃಷ್ಣ, ಆಂಜನೇಯ, ಶನಿ 3 ಜನ ಇರೋದು ಇದೇ ಜಾಗದಲ್ಲಿ. ಇಲ್ಲಿ ಬಿಟ್ರೆ ತಮಿಳ್ನಾಡು ಅಂತೆ. ಈ ಜಾಗ ಬಿಟ್ರೆ ಶನಿದೇವರು ಸ್ವಲ್ಪ ದೂರದಲ್ಲಿದೆ. ಶನಿದೇವರು ಸ್ವಲ್ಪ ದೂರದಲ್ಲಿದೆ. ಇಲ್ಲಿ ಬಿಟ್ರೆ ಇನ್ನು ತಮಿಳ್ನಾಡಲ್ಲಿ ಎಲ್ಲಿಲ್ಲ. ನಾವು ಕಂಡಂಗೆ ಆಶ್ಚರ್ಯಗಳು ಶಿವರಾತ್ರಿ 8 ದಿನ ಅನ್ನಂಗೆ. ಮೊದಲು ನಮ್ದು ಇದು ಪಾಳು ಮಂಟಪ ಚಿಕ್ಕದಾಗಿತ್ತು ನೋಡಲ್ಲ, ಇದೆಯಲ್ಲ ಹಂಗಿತ್ತು. ಇನ್ನು ಪಾಳಿತ್ತಂತೆ. ಇದು ವೇದವ್ಯಾಸರು ಈ ಕಡೆ ಹೋಗುವಾಗ ಇದನ್ನ ಕೈಯಲ್ಲಿ ಸೃಷ್ಟಿ ಮಾಡೋಗಿರೋದು ಕೆತ್ತಿದ್ದಿತ್ತಲ್ಲ. ಅವ್ರು ಇದಿರೋದಿಲ್ಲ, ತಮಿಳ್ನಾಡಿಂದ ಬಂದ್ರಂತಲ್ಲ 800 ವರ್ಷಗಳ ಹಿಂದೆ. ಇದನ್ನ ಕೈಯಲ್ಲಿ ತಿದ್ದಿ ಇಲ್ಲಿ ಇದ್ದಿದ್ದು ಓದಂತದ್ದು ವೇದವ್ಯಾಸರು. ಅದಾದ್ಮೇಲೆ ಇಲ್ಲಿ ನಮ್ಮೂರು ಪೂಜಾ ಮಂಟಪ ಇತ್ತು. ಗೆಜ್ಗರ ಪೇರು ರಂಗಮ್ಮ ಅಂತ ಒಬ್ಬ ಅಜ್ಜಿ. ಆ ಅಜ್ಜಿಗೆ ನಮ್ಮ ತಾತ ಹೇಳಿ, ನೋಡಮ್ಮ ಪಾಳು ಬಿದ್ದ್ಬಿಟ್ಟಿದೆ, ಇದಕ್ಕೇನಾರ ಮಾಡ್ಬೇಕು ಅಂತ ಹೇಳಿ ಬೆಳ್ಳಿ ರೂಪಾಯಿ ತಂದೆ ಅಯ್ಯಮ್ಮ ನಮ್ಮ ತಾತಂದು ಎತ್ತು ಗಾಡಿ ತಗೊಂಡು ಅಲ್ಲಿಂದ ಬಂಡೆಯಿಂದ ಕಲ್ಲು ತರಿಸಿ ಚಪ್ಪಡಿ ಮಾಡಿದ್ರು. ಚಪ್ಪಡಿ ಮಾಡಿ ದೇವಸ್ಥಾನ ಕಟ್ಟಿದ್ರು. ಅದಾದ್ಮೇಲೆ ಇಲ್ಲಿ ಈಗ ನಾವು ಕಂಡಂಗೆ ದಿನ ಇಲ್ಲಿ ಅಂಬಾರಹಳ್ಳಿ ಅಂತಿದೆ, ಚನ್ನಪಟ್ಟಣದ ಹತ್ರ ಅಂಬಾರಹಳ್ಳಿ, ಅಲ್ಲಿಂದ ಮಾಗಡಿಗೆ ತುಳಸಿ ಮರಕ್ಕೆ ಹೋಗ್ತಾರೆ ನಮ್ಮಂತ ಯುವಕರು. ಒಂದಿನ ಮರೆತು ಹೊಂಟ್ಬಿಟ್ಟವನ ದಿನ ಇಲ್ಲಿ ಹಾಕೋರು. ಇಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಾದ್ಮೇಲೆ ಮುಂದ್ಗಡೆ 2 ತುಳಸಿ ಮರ 2 ಮಾರು ಹೂ ಹಾಕಿರೋನು ಸ್ವಾಮಿಗೆ. ಅವತ್ತು ಲೇಟ್ ಆಯ್ತಂತೆ. ಸ್ವಲ್ಪ ದಿನ ಅದ್ರ ಹಿಂದೆ ಸ್ವಲ್ಪ ಕಳ್ತನ ಆಗಿತ್ತು. ಇಲ್ಲಿ ನಮಗೂ ಎಚ್ಚರಿಕೆ ಆಗಿತ್ತು. ಸ್ಕೂಟ್ರಲ್ಲಿ ಅವನು ಒಂದು ದೊಡ್ಡ ಚೀಲ ತಗೊಂಡು ಅವರು ಹೋಯ್ತಾ ಇದ್ರು ದಾರಿ ಒಳಗೆ. ಹೋಗ್ಬೇಕಾದ್ರೆ ಗಾಡಿ ಅಪ್ಪ ಆಚೆ ಬಿಟ್ಟಿಲ್ಲ, ನಮ್ಮ ಮನೆಯಿಂದ ಆಚೆ ಬಿಟ್ಟಿಲ್ಲ. ಆಮೇಲೆ ಅವನು ಸ್ಟಾರ್ಟ್ ಮಾಡ್ತಿದ್ದ ಗಾಡಿ. ನಾವು ಭಯ ಆಯ್ತು, ಏನ್ ಸ್ಕೂಟರ್ ಇಷ್ಟೊತ್ತಲ್ಲಿ ನಿಂತಿದೆಯಲ್ಲ 3 ಗಂಟೆ ರಾತ್ರಿ, ಏನಿದು ಅಂತ ನಮ್ ನಾಯಿ ಬಗ್ಲತ್ತು. ಆಮೇಲೆ ನಮ್ಮ ಹೆಂಗಸರು ನನ್ನ ಮಗ ಬಂದು ನೋಡಿದ್ರು, ಯಾರ ಗಾಡಿ ನಿಲ್ಸರ್ಕಂಡ್ರಿ ಅಂದ್ರೆ. ಈಚೆ ಬಂದು ನೋಡಿದ್ರು, ನಾವು ಸ್ಟಾರ್ಟ್ ಮಾಡೋದು, ನನ್ನ ಮಕ್ಳು ಸ್ಟಾರ್ಟ್ ಮಾಡಿದ್ರು, ಪ್ಲಗ್ ನೋಡ್ದು, ಪೆಟ್ರೋಲ್ ನೋಡ್ದು, ಗಾಡಿ ಏನು ಆಗಿಲ್ಲ, ಹೊಡೆದು ಸ್ಟಾರ್ಟ್ ಆಯ್ತಾ ಇಲ್ಲ. ಆಮೇಲೆ ನಾನು ಬಂದು ಇಲ್ಲೇ ಯಪ್ಪ ಏನು ಸಮಾಚಾರ, ನಮ್ಮ ಆಂಜನೇಯಿಂದ ಏನೋ ನಿಂದ ಅರ್ಕೆ ಎತ್ಕೊಂಡು ಅಂತ ಕೇಳಿದೆ. ಅಯ್ಯಪ್ಪ ಅಂದ, ಅಣ್ಣ ದಿನ ನಾನು 2 ಮಾರು ತೊಳಸಿ ಕೊಡ್ತಾ ಇದ್ದೆ ಭಗವಂತನಿಗೆ, ಇವತ್ತು ಕೊಡ್ಲಿಲ್ಲ ಕಣ್ಣಣ್ಣ, ನಾನು ಫಾಸ್ಟ್ ಆಗಿ ಬಂದ್ಬಿಟ್ಟೆ, ಇಲ್ಲಿಂದ ಆಚೆ ಬಿಡ್ತಾ ಇಲ್ಲ ಗಾಡಿಯಿಂದ. ಅಯ್ಯ ನಿನ್ ಮನೆಯೊಳಗ ಬಾರ ಇಲ್ಲಿ ಇಳಿಸೋ ತೊಳಸಿ ಇದು ಬ್ಯಾಗ್ ಅಂತ ಹೇಳಿ 2 ಮಾರು ತೊಳಸಿನ ಕೊಟ್ಟು ಇವ್ರಿಗೆ ಸ್ವಾಮಿ ತಂದಿ ಅಲ್ಲಿ ಹಾಕ್ತಾ ಆಚೆ ಕಡೆ ಬಾಕ್ಲ ಹಾಕಿದ್ದು ಅಲ್ಲಿ ಆಚೆ ಮಡಗ್ದ ಸೇಮ್ ಜಾಗದಲ್ಲಿ ಬಂದು ಸ್ಟಾರ್ಟ್ ಮಾಡ್ದ. ಗಾಡಿ ಸ್ಟಾರ್ಟ್ ಆಗೋಯ್ತು, ಸ್ಕೂಟರ್ ಸ್ಟಾರ್ಟ್ ಆಯ್ತು 4 ಗಂಟೆ ರಾತ್ರಿ. ನನಗೆ ಕೈ ಮುಗಿಯಕ್ ಬಂದವನು, ನನಗ್ ಬೇಡಪ್ಪ ಭಗವಂತನ ಮುಗಿ ಅಂತ ಹೇಳಿ ಕಳಿಸ್ದೆ. ಆಮೇಲೆ ಈ ದೇವಸ್ಥಾನ ಕಟ್ಟುವಾಗ ನಮ್ಗೆ ದೊಳ್ಳಪ್ಪ ಅಂತ ಇದೇ ಊರಿನವರು ಬೆಂಗಳೂರೆಲ್ಲ ಇದ್ದಾರೆ. ಅವರ ಅತ್ತಿಗೆಗೆ, ಅವ್ರ ಹೆಂಗಸರ ಅತ್ತಿಗೆಗೆ ಹುಷಾರಿಲ್ದಂಗೆ ಆಗ್ಬಿಟ್ಟು ಡಾಕ್ಟರ್ ಗಿಕ್ಟರ್ ಕೋಮಕ್ಕೆ ಹೋಗಿದ್ದಾರೆ, ತಗೊಂಡೊಂಟಾಗಿ ಅಂತ ಕಳಿಸ್ಬಿಟ್ಟಿದ್ದಾರೆ. ಆಚೆಗೆ ಪೇಷಂಟ್ ಕಳಿಸ್ಬಿಟ್ಟಿದ್ದಾರೆ. ಆ ಅಮ್ಮ ಇಲ್ಲಿ ನಾವು ಅವ್ರ ಹತ್ರ ದುಡ್ಡು ಕೇಳಕ್ ಹೋಗಿದ್ವಿ ದೇವಸ್ಥಾನ ಕಟ್ಟಕ್ಕೆ. ಆ ಅಮ್ಮ ಈ ಅಪ್ಪನ ನೆನ್ಕೊಂಡು ಎಣ್ಣೆಕಾಯಿ ನೊಳಿಕೆ ಒಂದು 5 ರೂಪಾಯಿ ಕಾಯಿನ ಹಾಕಿ, ನಮ್ಮ ಹೊತ್ತಿಗೆ ಏನಾದ್ರು ಬದುಕಿದ್ರೆ ನಿಮ್ಗೆ ಬಂದು ನಾವು ಸೇವೆ ಏನು ಬೇಕು ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವರು ಅಲ್ಲಿ ಅರ್ಕೆ ಕಟ್ಕೊಂಡಿದ್ದಾರೆ. ರಾತ್ರಿ ಕಟ್ಕೊಂಡಿದ್ರೆ ಬೆಳಗ್ಗೆ ಆ ಅಮ್ಮ ಚೆನ್ನಾಗಾಗ್ಬಿಟ್ಟಿದ್ದಾರೆ. ಅವರು 2 ಡೋರ್ ಅವ್ರು ಡೊನೇಟ್ ಮಾಡಿರೋದು, ಮುಂದ್ಗಡೆ ಆಯಮ್ಮರ ಅವ್ರ ಕಡೆಯಿಂದ ಡೋರ್ಗಳವರು ಮಾಡಿದ್ದಾರೆ. ಆಮೇಲೆ ನಮ್ಗೆ ಇಲ್ಲಿ ಶಿವರಾತ್ರಿ 8 ದಿನ ಅನ್ನಂಗೆ ಕರಡಿ ಇಲ್ಲಿ ಬರಕ್ ಆಯ್ತಾ ಇಲ್ಲ. ಅಲ್ಲಿ ಬರ್ತಾರೆ ನಮ್ಮವರು, ನಮ್ಮ ಹೆಂಗಸರು, ನಮ್ಮ ಮಕ್ಕಳು, ನಮ್ಮ ಅಕ್ಕರೆಲ್ಲ ನೋಡೋರೆ. ಅಲ್ಲಾಸ್ ಬಂದು ಆ ಕಡೆಯಿಂದ ಕೈ ಮುಗ್ದಿಲ್ಲ ಆ ಕಡೆಗೆ ಹೋಗುತ್ತೆ, ಇಲ್ಲ ಈ ಕಡೆಗೆ ಬರುತ್ತೆ. ಶಿವರಾತ್ರಿ ಟೈಮಲ್ಲಿ ನಾವು ನೋಡಿದೀವಿ. ಆಮೇಲೆ ಒಬ್ರು ನಮ್ಮಲ್ಲಿ ದಾಸಪ್ಪ ಅಂತ ಮೊನ್ನೆ 1 ವಾರ ತಿರೋದ್ರು. ನಾವು ಇಲ್ಲೇ ಕಣ ಮಾಡಿದ್ವಿ. ಬಂದು ಶ್ರೀರಾಮ ರಾಮ ಅಂತ ಅಂದಿದ್ದಾರೆ. ಬಂದು ಮೇಲೆ ನಿಂತು ಬಿಡ್ದ ಅವ್ರಿಗೆ ಕರಡಿ. ಅವಾಗ ಆಮೇಲೆ ಎಲ್ಲ ಕೂಕೊಂಡ್ರು, ಹೋದ್ವಿ. ಆಮೇಲೆ ಇನ್ನೊಂದು ಇತಿಹಾಸ ಅಂದ್ರೆ, ಈ ಬೆಟ್ಟದಲ್ಲಿ ಸಾಧುಗಳಿದಾರಂತೆ. ಲಕ್ಷ್ಮೀನಾರಾಯಣ ಸ್ವಾಮಿ ಬೆಟ್ಟದಿಂದ ಈ ಕೆಮ್ಮನಹಳ್ಳಿ ಬೆಟ್ಟ ಗುಹೆ ಇದೆ, ನಾವ್ಯಾರು ಒಳಗಡೆ ಹೋಗಕ್ ಆಯ್ತಿಲ್ಲ. ಆ ಗುಹೆಗೆ ಇವರು ಈ ಕಡೆಯಿಂದ ಹೋಯ್ತಾ ಇದ್ರಂತೆ. ನಮ್ಮ ಸ್ನೇಹಿತರು ತುಮಕೂರಿನವರು ಬಾರು ಮಾಡಿದ್ರು ಹ್ಯಾಂಡ್ ಪೋಸ್ಟ್ ಅಲ್ಲಿ. ಅವ್ರು ಮುತ್ತತ್ತಿಗೆ ಹೋಗಿ 12 ಗಂಟೆ ರಾತ್ರಿ ಬರ್ತಾ ಇದ್ರಂತೆ. ಇಲ್ಲಿ ಬರ್ತಾ ಇರ್ಬೇಕಾದ್ರೆ ಇಲ್ಲಿ ದೇವಸ್ಥಾನದಲ್ಲಿ ಅರ್ಚನೆ, ಭಜನೆ, ಡೊಳ್ಳು, ತಂಡ, ಇದು
ಪಂಚುನ್ಸಿ ಇವೆಲ್ಲ ಜೋರಾಗಿ ಶಬ್ದ ಬರ್ತದಂತೆ ಅವ್ರು ಬಂದಾಗ. ಅಲ್ಲಿ ಇಷ್ಟೊತ್ತಲ್ಲಿ ಯಾರು ಪೂಜೆ ಮಾಡ್ತಾರೆ, ಏನ್ ಕತೆ ಇದು ಅಂದ್ಬಿಟ್ಟು ಅವ್ರು ನಮ್ಮ ಮನೆ ಗಂಟ ಬಂದು ಅಲ್ಲಿ ದಾರಿಲಿ ಹುಣಸೆ ಮರ ಇತ್ತು, ಅಲ್ಲಿ ಬಂದು ನಿಂತವ್ರೆ. ವಾಪಸ್ ಬಂದ್ರಂತೆ. ಬಂದ ತಕ್ಷಣ ಇಲ್ಲೆಲ್ಲ ನಿಶಬ್ದ ಆಗ್ಬಿಡ್ತಂತೆ. ಆಗ ಯಪ್ಪ ಬಂದು ಪ್ರತಿ ಶಿವರಾತ್ರಿಯಲ್ಲಿ 2 ಪಿಂಡಿನ 3 ಪಿಂಡಿನ ಬೆಲ್ಲ ತುಮಕೂರಲ್ಲಾರ ಅವರು ಅಲ್ಲಿಂದ ಇಲ್ಲಿ ಕಳ್ಸಿಕೊಡ್ತಾರೆ. ಅಂದ್ರೆ ಈಗ ಪಕ್ಕದಲ್ಲಿ ಈಗ ಮಾರಮ್ಮ ದೇವಸ್ಥಾನ ಇದೆ ಅಂತಂದ್ರೆ ಅಲ್ಲಿ ಇದು ಅದನ್ನ ಜೀರ್ಣೋದ್ಧಾರ ಏನು ಮಾಡಲ್ಲ ನೀವು? ಸರ್ ಅದನ್ನ ಮಾಡಕ್ ಹೊಂಟ್ವಿ, ಸ್ವಲ್ಪ ಯಾಕೋ ವಿಳಂಬ ಆಯ್ತು ಸರ್. ಅದು ಯಾವ ದೇವ್ರು ಅಂತ ನಮ್ಗೆ ಗೊತ್ತಿಲ್ಲ, ಇನ್ನು ಗೊತ್ತಿಲ್ಲ. ಅದೇನಾಯ್ತು ಅಂದ್ರೆ ಹಿಂದೆ ಹಳೆ ಉರಿತಂತೆ ಇಲ್ಲಿ. ಹಿಂದೆ ಪೂರ್ವಿಕರ ಕಾಲದಲ್ಲಿ ನಮ್ ತಂದೆ ನಮ್ ತಾತ ಮುತ್ತಾತರ ಕಾಲದಲ್ಲಿ ಇಲ್ಲಿ ಆಳುಗೊಡೆ ಮತ್ತೆ ಮಡಕೆ ಎಲ್ಲ ಸಿಕ್ತು ಅಗದ್ರೆ ಇಲ್ಲಿ ಇತ್ತಂತೆ. ಅವರು ಮುಂದ್ಗಡೆ ಗರುಡಗಂಬ ಇದೆ, ಯಾವ ದೇವ್ರು ಅಂತ ನಮ್ಗೆ ಇನ್ನೂ ಮಾಹಿತಿ ಇಲ್ಲ. ನಾವು ಚಿಕ್ಕ ಹುಡುಗರ ಶಿವಪಾರ್ವತಿ ಅಂತ ಶಿವಪಾರ್ವತಿ ಅಂತ ಪೂಜೆ ಮಾಡ್ತಿದ್ರು. ಮುಂದೆ ಗರುಡಗಂಬ ಇರೋ ದೇಶದಿಂದ ಮುಂದೆ ಗರುಡಗಂಬ ನೆಟ್ಟಿದ್ದಾರೆ. ಅದಕ್ಕೆ ಯಾವ್ದು ಅಂತ ನಮ್ಗೆ ಹಿರಿಯಕರು ನಾವು ಕೇಳಲಿಲ್ಲ, ಅವರು ಹೇಳಲಿಲ್ಲ. ಅಲ್ಲಿದೆ. ಅದೇನಾದ್ರೂ ನಿಮ್ಮಂತವ್ರ ಕಡೆಯಿಂದ ಬಂದು ಜೀರ್ಣೋದ್ಧಾರ ಆದ್ರೆ ಮಾಡ್ಬೋದು, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಮಾಡಿದೀವಿ. ನಾನು ಇಲ್ಲಿ ಆಗಿತ್ತು, ಈ ದೇವಸ್ಥಾನ ಮುಂದ್ಗಡೆ ಆಗಿತ್ತು. ನಾನು ನಮ್ಮ ಮಾಜಿ ಸಚಿವರು ರೇವಣ್ಣವ್ರು ಬಂದಿದ್ರು, ನಮ್ಗೆ ಇಲ್ಲಿ ಆಯ್ತು. ಆಮೇಲೆ ಇಲ್ಲಿ ಮದ್ವೆ ಆದಂತವ್ರಿಗೆಲ್ಲಾರು ಬರೀ ಗಂಡು ಮಕ್ಳೆಯ, ಎಲ್ಲಾರ್ಗು ಗಂಡು ಮಕ್ಳ. ಈಗ ನಾವು 3 ಮಾಡಿದ್ವಿ. ಈಗ ಈ ದೇವಸ್ಥಾನ ಕಟ್ಟಿದ್ಮೇಲೆ 3 ಮಾಡಿದ್ವಿ. ಇವ್ರ ಸಂಬಂಧ ತಂದು ಇಲ್ಲಿ ಮತ್ತಿಕೆರೆ ಅಂತ ಇದೆ, ಅಲ್ಲೊಂದು 3 ಜನ ಬಂದ್ ಮಾಡ್ಕೋದ್ರು. ಎಲ್ಲಾರ್ಗು ಗಂಡು ಮಕ್ಳೆ ಕೊಡ್ತಾನೆ ಭಗವಂತ. ಆಮೇಲೆ ಒಡವೆ ಕದ್ದು ಬಿಟ್ಟಿದವ್ರು ನಮ್ಮ ಅಕ್ಕ, ನನ್ನ ಅಕ್ಕ ಇಲ್ಲೆಲ್ಲ ಒಡವೆ ಕತ್ಕೊಂಡು ಹೊಂಟಾಗಿದ್ರು. ಅವ್ರು ಬಂದು ದೇವಸ್ಥಾನ ಕಟ್ಟೋಗಿ 5,000 ಕೊಡ್ತೀನಿ ಅಂತ ಅರ್ಕೆ ಮಾಡಕ್ ಹೋದ್ರು. ಆ ಒಡವೆ ತಂದು ಅಲ್ಲೇ ಹಾಕಿದ್ರಂತೆ. ಒಂದು ಸುಮಾರು 3-4 ಲಕ್ಷ ರೂಪಾಯಿ ಒಡವೆನ ತಂದು ಕತ್ಕೋಗಿದವ್ರು ತಂದು ಅಲ್ಲೇ ಮಾಡಿದ್ರಂತೆ. ಇತಿಹಾಸ ಇದೆ. ನಮ್ಮ ತಾತ ಮುತ್ತಾತನ ಕಾಲದಿಂದನೂ ಪೂಜೆ ನಡ್ಕೊಂಡು ಹೋಯ್ತಾ ಇದೆ. ಇದಕ್ಕೆ ಕೊಡುಗೆ ಕೊಟ್ಟಿದ್ರು. ಕೊಡುಗೆ ಇತ್ತೀಚಿನ ಕಾಲದಲ್ಲಿ ಅವೆಲ್ಲ ಹೊರಟೋದು. ಈಗ ಅರ್ಚಕರು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮುಜರಾಯಿಂದ ಒಂದಿಷ್ಟು ಬರ್ತಾ ಇದೆ. ಇಷ್ಟು ಬಿಟ್ಟರೆ ಇದು ಇತಿಹಾಸ. ಸರಿ, ಇಷ್ಟು ಮಾಹಿತಿ ತಿಳಿಸ್ಕೊಟ್ಟಂತಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ. ನೀವು ಬಂದು ನಮ್ಮ ಯೂಟ್ಯೂಬರು ಹೊರಗಡೆ ಸರ್ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ವೇದಮೂರ್ತಿ ಅಂತ ಹೇಳಿ. ನೀವು ಇಲ್ಲಿ ಎಷ್ಟು ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀರಿ? ನಾನು ಇವಾಗ 15 ವರ್ಷದಿಂದ ಮಾಡ್ತಾ ಇದ್ದೀನಿ. 15 ವರ್ಷದಿಂದ. ಹಿಂದೆ ಈಗ ನಂದು ಬಂದು ಈಗ 5ನೇ ತಲೆ. ಅಂದ್ರೆ ನೀವು ವಂಶ ಪರಂಪರೆಯಿಂದ ಮಾಡ್ಕೊಂಡು? ವಂಶ ಪರಂಪರೆ. ತಿರುವಂಗಯ್ಯ, ಪೆರ್ಮಳಯ್ಯ, ಶ್ರೀನಿವಾಸಯ್ಯ, ಯತಿರಾಜು, ವೇದಮೂರ್ತಿ ನಾವೇ. ಇಲ್ಲಿ ವಿಶೇಷ ಏನಂದ್ರೆ ನನಗೆ ಇಲ್ಲಿ ಬಂದು ಪೂಜೆ ಮಾಡ್ತೀನಿ ಅನ್ಕೊಂಡಿರಲಿಲ್ಲ. ನಾನು ಒಬ್ಬ ಡಿಪ್ಲೊಮಾ ಇಂಜಿನಿಯರು. ಲಾಸ್ಟ್ ಯಾಕಂದ್ರೆ ಹೌದೌದು ಒಂದು ದಿನ ನಮ್ಮ ತಂದೆ ತೀರ್ಕೊಂಡ ನಂತರ ಏನಾಯ್ತು ಅಂದ್ರೆ ಈ ಕನಸಲ್ಲಿ ಪ್ರತಿ ಶನಿವಾರ ಬಂದಾಗ ಆಂಜನೇಯ ಸ್ವಾಮಿ ಬಾಲದಲ್ಲಿ ಸುತ್ಕೊಂಡ್ಬಂದು ಆ ಹಳೆ ದೇವಸ್ಥಾನ ಅಂತ ಬಿಸಾರ್ದ ಕನಸಲ್ಲಿ ಬರ್ತಾ ಇತ್ತು ನನ್ನ. ಪ್ರತಿ ಶನಿವಾರ ಆ ಕೆಳಗಡೆ ಬಿದ್ದಾಗ ಏನಾಯ್ತದೆ ಅಂದ್ರೆ ಎದ್ದು ನೋಡ್ರೆ ಮೈಕೆಲ್ಲ ನೋವು ಒಂಥರ ಜ್ವರ ಬಂದಾಗ ಆಗ್ತಿತ್ತು, ಮೈಯೆಲ್ಲ ಒಂಥರ ಉರಿ. ಆಮೇಲೆ ಪ್ರತಿ ಶನಿವಾರ ಹಂಗೆ ಆಗ್ತಾ ಇತ್ತು. ಆಗ್ತಾ ಆಮೇಲೆ ನಮ್ಮ ಬ್ಯಾಟೆಂಪುರದ ನಮ್ಮ ದೊಡ್ಡಪ್ಪ ಇದ್ದಾರೆ, ಕೃಷ್ಣಮೂರ್ತಿ ಅಂತೇಳಿ. ಈ ಥರ ಆಗ್ತಿದೆ, ಏನು ಮಾಡೋಣ ಅಂತ ಅವ್ರಿಗೆ ಸಲಹೆ ತಿಳಕ್ ಹೋದ್ವಿ. ಅವ್ರೇನು ಹೇಳಿದ್ರು, ಫಸ್ಟು ನೋಡಪ್ಪ ನಿಮ್ಮ ಆಂಜನೇಯ ಸ್ವಾಮಿದು ಪಾಳು ಬಿದ್ದಿದೆ, ಅಂದರೆ ನೀನು ಅದನ್ನು ಜೀರ್ಣೋದ್ಧಾರ ಮಾಡ್ಕೊಂಡೋಗು. ಜೀರ್ಣೋದ್ಧಾರ ಮಾಡ್ಕೊಂಡೋದ್ರೆ ಅದು ನಿಮಗೆ ಸಮೃದ್ಧಿಯಾಗಿ ಆಗ್ತದೆ, ನಿಮಗೆಲ್ಲ ಒಳ್ಳೇದಾಗುತ್ತೆ ಅಂತ ಅವ್ರ ಸಲಹೆ ಕೊಟ್ಮೇಲೆ ನಾನು ಇಲ್ಲಿ ಬಂದು ಸೇವೆ ಮಾಡ್ತಾ ಏನಾಯ್ತು ಅಂದರೆ ಸುಮಾರು ವರ್ಷಗಟ್ಟಲೆ ನನಗೂ ತೊಂದರೆ ಇತ್ತು. ಆಮೇಲೆ ಈ ಹಳೆ ದೇವಸ್ಥಾನ ಇತ್ತು. ಈ ಕಾಲದಲ್ಲಿ ಏನಂದರೆ ಹಳೆ ಕಾಲದಲ್ಲಿ ಈ ಮಳೆಗಾಲದ ಬಂದಾಗ ಸ್ವಲ್ಪ ಸೋರೋದು, ಆಂಜನೇಯ ಸ್ವಾಮಿ ನೆನೀತಾ ಇದ್ರು, ನಾವು ನೆನ್ಕೊಳ್ಳೋದು. ಮತ್ತೆ ನಮ್ಮ ಇಲ್ಲಿ ಶುಭಶಾಸ್ತ್ರಿಗಳ ಜನ್ಮದಲ್ಲಿ ಒಂದು ಟೈಮ್ ಅವತ್ತು ಪೂಜೆ ಮಾಡಿಕೊಂಡು ಹೀಗೆ ಕೂತ್ಕೊಂಡಿದ್ದೆ. ಸಡನ್ನಾಗಿ ಬಂದರು. ಸ್ವಾಮಿ ಬಂದ ತಕ್ಷಣ ಸ್ವಾಮಿ ಯಾವರು ಅಂತ ವೇದಮೂರ್ತಿ ಥರ ನಮ್ಮ ತಂದೆ ಯತಿರಾಜ ಮುಖ ಅಂತ ಹೇಳಿದೆ. ಹೇಳಿದ ತಕ್ಷಣ ನಂತರ ಅವ್ರು ಏನು ಮಾಡಿದ್ರು, ಆಯ್ತು ಅಂದ್ಬಿಟ್ಟು ಪ್ರದಕ್ಷಿಣೆ ಮಾಡ್ತಾಯಿದ್ರು. ಪ್ರದಕ್ಷಿಣೆ ಮಾಡ್ಬೇಕಾದ್ರೆ ಒಂದು ಬಲಗಡೆಯಿಂದ ಒಂದು ದೊಡ್ಡ ತುಳಸಿ ಹಾರ ಕೆಳಗಡೆ ಬಿದ್ದೋಯ್ತು. ಕೆಳಗಡೆ ಬಂದ ತಕ್ಷಣ ಅವರು ಸ್ವಾಮಿ ಏನಪ್ಪ ಇವತ್ತು ಆಂಜನೇಯ ಬಲಗಡೆ ಕೊಟ್ಟೆ ಅಂದಾಗ ಅವ್ರಿಗೇನೋ ಒಂದು ಶುಭ ಬಂತಲ್ಲಿ. ರಾಮನಗರ ಹೋಗಿದೆ ಕೋರ್ಟ್, ಅವ್ರು ಬಂದು ವಕೀಲರು. ಶುಭ ಬಂದಾದ ನಂತರ ಅವ್ರಿಗೊಂದು ಒಳ್ಳೇದಾಯ್ತು. ಆದ ನಂತರ ಬಂದು ಒಂದು 15 ಕಳ್ಕೊಂಡು ಬಂದರು. ಬಂದ ನಂತರ ಏನು ಮಾಡೋದಂದ್ರೆ, ನೋಡಿ ಸ್ವಾಮಿ ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡಬೇಕು, ನಮ್ಮ ಗ್ರಾಮಸ್ಥರೆಲ್ಲ ಸೇರಿ ಒಂದು ಮಾಡೋಣ, ಅಂದರೆ ಕಟ್ಟಡ ಕಟ್ಟಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ರು. ಆಮೇಲೆ ನಾನು ಬಂದೆ, ಇವ್ರಿಗೆ ನಮ್ಮ ಪಟೇಶ್ ಶಿವಣ್ಣ ಅಂತ ಹೇಳಿದರೆ, ನಮ್ಮ ಬಸಪ್ಪ ಅವರು ಮತ್ತು ನಮ್ಮ ಇವರು ಪ್ರತಿಯೊಬ್ಬರು ಗ್ರಾಮದಲ್ಲಿ ಎಲ್ಲರಿಗೂ ವಿಷಯ ತಿಳಿಸ್ತೇನೆ ನಾನು. ತಿಳಿಸಾದ್ಮೇಲೆ ಅವೆಲ್ಲ ಹೋಗಿ ಅವ್ರ ಹತ್ರ ಮಾತಾಡಿ ಮತ್ತೆ ಕಟ್ಟಡ ಹೇಗೆ ಕಟ್ಟಬೇಕು
ಮತ್ತೆ ಆಂಜನೇಯ ಸ್ವಾಮಿ ಜೀರ್ಣೋದ್ಧಾರ ಮಾಡಬೇಕು ಅಂತ 2016ರಲ್ಲಿ ಸ್ಟಾರ್ಟ್ ಮಾಡಿದ್ದು. 2021-22 ಕ್ಲಿಯರ್ ಆಯ್ತು. ಅದ ನಂತರ ಇಲ್ಲಿ ಗಂಟ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅಂದ್ರೆ ಮತ್ತೆ ಈಗ ನಿಮ್ಮ ಹಿರೀಕರು, ಈಗ ನೀವು 9 ತಲೆಮಾರು ಅಂತ ಹೇಳಿದ್ರೆ ನೀವು ಹಾ. ಹಿರೀಕರಿಗೆ ಬಂದಂತದ್ದು ಈ ದೇವರು ಎಷ್ಟು ವರ್ಷದ್ದು ಇತಿಹಾಸ ಅಂತ ನಿಮ್ಗೆ ಏನಾದ್ರು ಗೊತ್ತಿದೆಯಾ? ಈಗ ನನಗೆ ಗೊತ್ತಿರೋ ಪ್ರಕಾರ ನಮ್ಮ ತಾತ ಹೇಳಿದ ಪ್ರಕಾರ 1118 ವರ್ಷ ಇತಿಹಾಸ ಇದೆ. 118 ವರ್ಷ ಇತಿಹಾಸ ಇದೆ. ಅಂದ್ರೆ ಅಲ್ಲಿ ಬರ್ದಿದ್ದಾರೆ, ಅದು ಬಂಡೆಕಲ್ಲದು, ಬಂಡೆಕಲ್ಲಲ್ಲಿ ಮೂಡಿರೋದು ಸ್ವಾಮಿ. ಆಯ್ತಾ, ಅಲ್ಲಿ ಬರ್ದಿರೋ ಇತಿಹಾಸ ಬರ್ದಿದ್ದಾರೆ. ಅಲ್ಲಿ ಬರ್ದೇನ್ ಮಾಡಿದ ಅದನ್ನ ದಾಖಲೆ ಕೊಡ್ತೀನಿ ಅದ್ರದ್ದು. ನಂತರ ನಮ್ಮ ತಾತ ಅವಾಗ ಹೇಳ್ತಾ ಇರೋ ಕತ್ತಿನ ಇಲ್ಲಿ ವಿಶೇಷ ಏನಂದ್ರೆ ಒಂದು ಜಾಂಬು ಅಂತ ಬರ್ತಾ ಇತ್ತು ಇಲ್ಲಿಗೆ. ಹಳೆ ದೇವಸ್ಥಾನ ಇದ್ದಾಗ ಏನಾಗ್ತದೆ, ಪ್ರದಕ್ಷಿಣೆ ಮಾಡಿ ಅವಾಗ ಒಂದು ಬಾಳೆಹಣ್ಣು ಕೊಡ್ತೀವಿ, ಒಂದು ಚಿಕ್ಕ ಬಾಳೆಹಣ್ಣು ಪ್ರದಕ್ಷಿಣೆ ಮಾಡಿ ಅದನ್ನ ಸೇರಿಸ್ಬಿಟ್ಟು, ಅಂದ್ರೆ ಪ್ರಸಾದ ತಿನ್ಕೊಂಡು ಏನ್ ಮಾಡೋದು, ಸೀದಾ ಯಾವ ಬೇರೆ ಮಾಡ್ತಾ ಇರಲಿಲ್ಲ, ಸೀದಾ ಒಂದು ನಮ್ಮ ಡ್ಯಾನ್ಸ್ ಬಿಟ್ಟು ಹೋಗ್ತಾ ಇತ್ತು ಪದ್ಧತಿ. ಈ ಹೊಸ ದೇವಸ್ಥಾನ ಮಾಡಿದಾಗ ಏನಾಯ್ತು, ಗೇಟ್ ಎಲ್ಲ ಹಾಕಿದ್ವಲ್ಲ, ಅದು ಏನಾಯ್ತು, ಸ್ವಲ್ಪ ತಡೆ ಆಯ್ತು. ಅದರಿಂದ ಇಲ್ಲಿ ಬರೋ ಭಕ್ತಾದಿಗಳಿಗೆ ಏನಂದ್ರೆ ಎಷ್ಟೋ ಜನ ಬಂದಿದ್ದಾರೆ ಚರ್ಮ ರೋಗದವರು, ಅಂದ್ರೆ ಚರ್ಮ ಕಾಯಿಲೆ ಇತ್ತು, ಮತ್ತೆ ಪ್ರತಿಯೊಂದು ಯಾವ್ದಾರ ಒಂದು ಗುಣಮುಖ ಆಗದೆ ಇರೋದು ಈ ಆಂಜನೇಯ ಸ್ವಾಮಿ ಒಂದು ಅಭಿಷೇಕ ತೀರ್ಥ ಪ್ರೋಕ್ಷಣೆ ಮಾಡಿದ್ರೆ ಸುಮಾರು ಜನಕ್ಕೆ ನಿವಾರಣೆ ಆಗಿದೆ. ಸುಮಾರು ಜನಕ್ಕೆ ಆಗಿದೆ, ಒಳ್ಳೇದಾಗಿದೆ. ಬಟ್ ಏನಂದ್ರೆ ಪ್ರಾರ್ಥನೆ ಮಾಡ್ಕೊಂಡು ಹೋಗಿ ಅವರು ಸುಮಾರಷ್ಟು ಅಂತ ಭಕ್ತಾದಿಗಳೇ ಕಟ್ಟಡಕ್ಕೆಲ್ಲ ಸಹಾಯ ಮಾಡಿದ್ರು ನಮ್ಗೆ. ಮತ್ತೆ ಗ್ರಾಮಸ್ಥರು ಮುಖ್ಯವಾಗಿ ಏನಂದ್ರೆ ನಮ್ಮ ಸುಭಾಷಾಸ್ತ್ರಿಗಳು ಅಂತಿದ್ದಾರೆ, ಅವರು ಮುಂದೆ ನಿಂತ್ಕೊಂಡು ನಮ್ಮ ಗ್ರಾಮ, ಅವ್ರ ಒಂಥರ ರಾಜರಿದ್ದಂಗೆ, ನಾವು ಸೈನಿಕರು ಎಲ್ಲ ಸೇರಿ ಜೀವನದ ಮಾಡ್ತೀವಿ. ಈಗ ದೇವಸ್ಥಾನಕ್ಕೆ ಬರುವಂತ ಭಕ್ತಾದಿಗಳು ಮಕ್ಕಳು ಇಲ್ಲದೆ ಇರೋರು, ಮದುವೆ ಆಗದೆ ಇರೋರು, ಅಥವಾ ಉದ್ಯೋಗದ ಸಮಸ್ಯೆ ಇದ್ದವರು, ಹಣಕಾಸಿನ ಸಮಸ್ಯೆ ಇದ್ದವರು ಈ ದೇವಾಲಯಕ್ಕೆ ಬಂದು ಸ್ವಾಮಿ ಹತ್ರ ಯಾವ ರೀತಿ ಅರ್ಕೆನ ಅಥವಾ ಬೇಡ್ಕೊಳ್ಳೋದು ಏನಾದ್ರು ಇದ್ರೆ ಅದು ಯಾವ ರೀತಿ ಅಂತ ಹೇಳ್ಕೊಬಿಡಿ. ಇವಾಗ ಅವರು ಪ್ರಾರ್ಥನೆ ಮಾಡ್ಕೊಂತಾರೆ. ಈಗ ಅಂಬೆ ಕೃಷ್ಣ ಇದೆ ಇಲ್ಲಿ, ಕೃಷ್ಣ ಇದು ವಿಶೇಷ ಕೃಷ್ಣಾಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಹೇಳಿ. ಆ ಕೃಷ್ಣಾಂಜನೇಯ ಸ್ವಾಮಿ ದೇವಸ್ಥಾನ ಇರೋದ್ರಿಂದ ಅಲ್ಲಿ ಅಂಬೆ ಕೃಷ್ಣ ಪ್ರತಿಷ್ಠಾಪನೆ ಆಗಿದೆ. ಸುಮಾರು ನಮ್ಮ ಸುಬ್ಬಶಾಸ್ತ್ರಿ ಅವ್ರಿಗೆ ಅವ್ರ ಅಕ್ಕ ಮಕ್ಳು 8 ವರ್ಷ ಮಕ್ಳು ಇರ್ಲಿಲ್ಲ, ಅಂದ್ರೆ ಮಗು ಆಗಿರ್ಲಿಲ್ಲ. ಇಲ್ಲಿ ಬಂದು ಪ್ರಾರ್ಥನೆ ಮಾಡ್ಕೊಂಡು ಹೋದ್ಮೇಲೆ ಅದಾದ ನಂತರ ಮಗು ಆಯ್ತು. ಅಲ್ಲಿ ಪ್ರಾರ್ಥನೆ ಮಾಡ್ಕೊಬೇಕಂದ್ರೆ ಏನಂದ್ರೆ ಪ್ರಾರ್ಥನೆ ಮಾಡ್ಬೇಕಾದ್ರೆ ನಿಮ್ಗೆ ಕಲ್ಯಾಣ ಭಾಗ್ಯ, ಸಂತಾನ ಭಾಗ್ಯಕ್ಕೆ ಆದಾಗ ಒಂದು ಬೆಳ್ಳಿ ತೊಟ್ಲು ಏನೋ ಒಂದು ಕಾಣಿಕೆ ಕೊಡ್ತೀನಿ ಅಂತ ಪ್ರಾರ್ಥನೆ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಆಗುತ್ತೆ. ಸುಮಾರು ಜನಕ್ಕೆ ಎಲ್ಲಾರ್ಗೂ ಆಗಿದೆ, ಒಳ್ಳೇದಾಗ್ತಾ ಇದೆ. ಅದರಿಂದ ಅಲ್ಲಿ ಕೃಷ್ಣನ ಪೂಜೆ ಮಾಡಿ ಮತ್ತೆ ಆಂಜನೇಯ ಸ್ವಾಮಿ ಬರ್ಬೇಕು. ಅಲ್ಲಿ ಪೂಜೆ ಮಾಡಬೇಕಂದ್ರೆ ಫಸ್ಟ್ ಕೃಷ್ಣದಾದ್ಮೇಲೆ ಆಮೇಲೆ ಆಂಜನೇಯ.